ಕೆಲವು ಹೆಣ್ಮಕ್ಳು ಬಂದು ಪೀರಿಯಡ್ಗೆ ನಂಗೆ ಪೋಸ್ಟ್ಪೋನ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ನಮ್ಮ ಫಂಕ್ಷನ್ ಇದೆ, ನಾನು ಟ್ರಾವೆಲ್ ಮಾಡ್ತಾ ಇದ್ದೀವಿ, ನಂಗೆ ಪೀರಿಯಡೇ ಬೇಡ ಅಂತ ಹೇಳ್ತಾರೆ. ಡಾಕ್ಟ್ರ್ ಮೀಟ್ ಮಾಡಿ ಅದಕ್ಕೆ ಪೋಸ್ಟ್ಪೋನ್ ಮಾಡೋಕ್ಕೆ ಮಾತ್ರೆ ತೊಗೊಳ್ತಾರೆ. ಬಟ್ ಈ ತೊಗೊಳ್ಳೋದ್ರಿಂದ ಅವ್ರಿಗೆ ತುಂಬ ಮುಂದೆ ತೊಂದರೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಬಟ್ ತೊಗೊಂಡು ಬಳಿಕ ಅವರಿಗೆ ಅನುಭವ ಆಗುತ್ತೆ, ಅಯ್ಯೋ ಇದು ಯಾಕೆ ತೊಗೊಂಡೆ ನಾನು ಅಂತ. ಕೆಲವೊಂದು ಸಮಸ್ಯೆ ಉಂಟಾಗುತ್ತೆ ಪೀರಿಯಡ್ ಪೋಸ್ಟ್ ಮಾಡೋಕ್ಕೆ ಮಾತ್ರೆ ತೊಗೊಂಡ್ರೆ. ಯಾವುದು ಅಂದರೆ ನಾವು ಯಾವತ್ತೂ ಅಷ್ಟೇ ನಮ್ಮ ಫಂಕ್ಷನ್ಸ್ ಇದೆ ಅಂದರೆ ಎಂಡೋಕ್ರೈನ್ ಫಂಕ್ಷನ್ಸ್ ಅಂತ ಇರುತ್ತಲ್ಲ, ಪೀರಿಯಡು ಕರೆಕ್ಟಾಗಿ ಬರ್ತಾ ಇರುತ್ತೆ, ಅದನ್ನು ನಾವು ಒಂದು ಕಡೆ ಅಡಚಣೆ ಮಾಡಿ ಅದನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಮಾಡಿದಾಗ ಆ ಬಾಡಿಯಲ್ಲಿ ಹಾರ್ಮೋನ್ಸ್ ಎಲ್ಲ ಏರುಪೇರು ಆಗುತ್ತೆ. ಅದರಿಂದ ಅವರ ಹಾರ್ಮೋನ್ಸ್ ಎಲ್ಲ ಮತ್ತೆ ರೆಕ್ಟಿಫೈ ಆಗೋದಕ್ಕೆ 2ರಿಂದ 3 ತಿಂಗಳಾಗುತ್ತೆ, ಒಂದ್ಸಲ 6 ತಿಂಗಳಾಗುತ್ತೆ, ಕೆಲವರಿಗೆ ಆಗೋದೇ ಇಲ್ಲ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಹೈ ಡೋಸ್ ಪ್ರೊಜೆಸ್ಟರಾನ್ ಕೊಟ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಬಾಡಿಲಿ ನೀರು ಅಕ್ಯುಮುಲೇಟ್ ಆಗುತ್ತೆ, ಕೆಲವರಿಗೆ ರಕ್ತ ಹೆಪ್ಪುಗಟ್ಟುತ್ತೆ ಕಾಲಲ್ಲೆಲ್ಲ, ಮತ್ತು ನಡೆಯೋಕ್ಕೆ ಬರದೇ ಇರೋದಂಗೆ ಎಡಿಮೆ ಆಗುತ್ತೆ, 2 ಕಡೆಯೂ ಕಾಲು ಎಡಿಮೆ ಆಗುತ್ತೆ. ಸಡನ್ನಾಗಿ ಪ್ರೊಜೆಸ್ಟರಾನ್ ಕೊಡೋದ್ರಿಂದ ಕೆಲವರಿಗೆ ವಾಮಿಟಿಂಗ್ ಆಗುತ್ತೆ, ಗಿಡಿನೆಸ್ ಬರುತ್ತೆ, ಸುಸ್ತಾಗುತ್ತೆ. ಸೊ ಇವೆಲ್ಲ ಟೆಂಪ್ರರಿ. ಲಾಂಗ್ ಟರ್ಮಲ್ಲಿ ಅಂತಂದರೆ ಅವ್ರ ಪೀರಿಯಡ್ಸು ಕರೆಕ್ಟಾಗಿರೋದು ಇರ್ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದರಿಂದ ಪೋಸ್ಟ್ಪೋನ್ ಮಾಡೋದು ಮಾತ್ರೆಗಳನ್ನು ಆದಷ್ಟು ಮಟ್ಟಿಗೆ ತೊಗೋಬೇಡಿ. ಏನೇ ಇದ್ರೂ ಯಾವುದೇ ಇದ್ರೂ ನ್ಯಾಚುರಲಾಗಿ ಬರ್ತಾ ಇರುತ್ತಲ್ಲ ಅದನ್ನು ಫಾಲೋ ಮಾಡಿಕೊಂಡು ಹೋದರೆ ತುಂಬ ಉತ್ತಮ.